ಬಾಗಲಕೋಟೆ ಜಿಲ್ಲೆ ಹೊನ್ನಕುಸುಮ ಸಾಹಿತ್ಯ ವೇದಿಕೆ ಹುನಗುಂದದಡಿಯಲ್ಲಿ ದಿನಾಂಕ ಮೇ 26, 2024 ರಂದು ಅಪರಾಹ್ನ 12 ಗಂಟೆಗೆ ತಿಂಗಳ ಬೆಳಕು 21ನೇ ಕಂತಿನ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆ ರೋಣ ತಾಲೂಕಿನ ರಾಜೂರ ಗ್ರಾಮದ ಟೇಸ್ಕೊರವರ ರೊಟ್ಟಿಮುಟ್ಟಿಗಿ ಕಾದಂಬರಿ ಕೃತಿಯ ಬಿಡುಗಡೆ, ಚರ್ಚೆ, ವಿಶ್ಲೇಷಣೆ, ವಿಮರ್ಶೆ, ಸಂವಾದದ ಸಮಾರಂಭವು ಹುನಗುಂದ ಪಟ್ಟಣದ ವಿಎಂಎಸ್ಆರ್ ಕಾಲೇಜಿನ ಆವರಣದ ಉದ್ಯಾನವನದಲ್ಲಿ ಹೊನ್ನಕುಸುಮ ವೇದಿಕೆ ಅಧ್ಯಕ್ಷರಾದ ಪ್ರೊಫೆಸರ್ ಎಸ್ ಮುಡಪಲದಿನ್ನಿಯರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮೊದಲಿಗೆ ವೇದಿಕೆಯ ಉಪಾಧ್ಯಕ್ಷರಾದ ಪ್ರೊಫೆಸರ್ ಎಂಡಿ ಚಿತ್ತರಗಿರು ಪ್ರಾಸ್ತಾವಿಕ ಮತ್ತು ಲೇಖಕರ ಪರಿಚಯ ಮಾತನಾಡಿ, ಗೊರವರರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಉಪಸಂಪಾದಕದ ವೃತ್ತಿ ಬದುಕಿನೊಂದಿಗೆ ಕಥಾಸಾಹಿತ್ಯ ಕ್ಷೇತ್ರದಲ್ಲಿ ಭ್ರಮೆ, ಆಡುಕಾಯುವ ದಿನಚರಿ, ಕುದರಿ ಮಾಸ್ತರ, ಮಲ್ಲಿಗೆ ಹೂವಿನ ಸರ ಸೇರಿದಂತೆ ಇತರೆ ಅವರ ಬರಹದೊಂದಿಗೆ ಸಂಗಾತ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ, ಕವಿಯಾಗಿ, ಕಾದಂಬರಿಕಾರರಾಗಿ, ಪ್ರಕಾಶಕರಾಗಿ ಸಾಧನೆಗೈದದನ್ನು ಬಿಚ್ಚಿಟ್ಟರು. ನಂತರ ಕಾವ್ಯ ಮತ್ತು ಕಥೆಗಾರರನ್ನು ಗಮನಿಸಿದರೆ ಕಾದಂಬರಿಯ ಬರಹದಿಂದ ಕಾಲಘಟ್ಟವೊಂದರಲ್ಲಿ ಓದುಗರಲ್ಲಿ ಕ್ರಾಂತಿಯ ಸೃಷ್ಟಿಸಿದ್ದು ಹಾಗೂ ಸ್ವಾತಂತ್ರ್ಯ ನಂತರದ ಪೂರ್ವಕಾಲದಲ್ಲಿ ಕುವೆಂಪುರ ಮಲೆಗಳಲ್ಲಿ ಮದುಮಗಳು, ರಾಮಾಯಣದಂತಹ ಕೃತಿಗಳು ಓದುಗರ ಪಡೆಯನ್ನು ಸೃಷ್ಟಿ ಮಾಡಿತ್ತು. ಹಾಗೂ ಪ್ರಸ್ತುತ ಕಾಲಘಟ್ಟದಲ್ಲಿ ಓದಿನಾವಲೋಕನದೊಂದಿಗೆ ಗಂಭೀರೋದಿನ ಆಸಕ್ತಿ ಕಡಿಮೆಯಾಗಿದ್ದರ ಬಗ್ಗೆ ಪ್ರಸ್ತಾಪಿಸಿ, ಕಾಲಕ್ಕೆ ತಕ್ಕಂತೆ ಗೊರವರರು ಕಿರುಕಾದಂಬರಿ ನೀಡಿದ್ದಾರೆಂದರು. ನಂತರ ಬೀಳಗಿಯ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಕಿರಣ ಬಾಳಗೋಳರು ಕೃತಿಯ ಅವಲೋಕನ ವಿಷಯಗಳು ಮಂಡಿಸುತ್ತಾ, ರೊಟ್ಟಿಮುಟಗಿ ಕೃತಿಯಲ್ಲಿ 13 ಅಧ್ಯಾಯಗಳು 71 ಪುಟಗಳಲ್ಲಿ ಕವಿಗೊರವರರು ದ್ಯಾಮನನ್ನು ಕಥಾನಾಯಕನನ್ನಾಗಿ ಮಾಡಿಕೊಂಡು ಗಜೇಂದ್ರಗಡಹಳ್ಳಿಯ ಬಾಲ್ಯದಲ್ಲಿನ ಬದುಕಿನ ಅನುಭವ, ಬಳಕೆಯಾಗಿರುವ ಪರಿಭಾಷಿಕ ಪದಗಳು, ಅಲಕ್ಷಿತ ಅನುಭವಗಳು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾ ಲೇಖಕರ ಕಾಲಗಟ್ಟಿನ ಹಳ್ಳಿಯ ಬದುಕನ್ನು ಮಂಡಿಸಿದರು. ನಂತರ ಕವಿ ಟೇಸ್ಕೊರವರರು ತಮ್ಮ ಕೃತಿ ರಚನೆ ಮಾತನಾಡಿ, ಕಥೆಗಾರ, ಕವಿ, ಲೇಖಕನೊಬ್ಬನಲ್ಲಿ ಕೃತಿ ರಚನೆಯಾಗಬೇಕಾದಲ್ಲಿ ತಾನು ಬೆಳೆದ ಪರಿಸರದ ಅನುಭವಗಳು, ಸಮಾಜ ಪರಾವನಲ್ಲಿರಬೇಕಾದ ಶಿಸ್ತು, ಬದ್ಧತೆ, ಸರಳ, ಸಹಜವಾದ ಸಂಪರ್ಕಿಸುವ ವ್ಯಕ್ತಿತ್ವವ ಬಗ್ಗೆ ಪ್ರಸ್ತಾಪಿಸಿ, ತಮ್ಮ ಕೃತಿಯು ಸಹ ಬರಹಗಾರ ಮತ್ತು ಓದಗನು ತನ್ನದೇ ಆದ ಗ್ರಹಿಕೆಯಲ್ಲಿ ವ್ಯಾಖ್ಯಾನಿಸುವಲ್ಲಿ ಸಮರ್ಥರಾಗಿರುತ್ತಾರೆ ಎಂದರಲ್ಲದೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದರು. ನಂತರ ಕೃತಿಯ ಕುರಿತು ಸಂವಾದ, ವಿಮರ್ಶೆ, ಚರ್ಚೆ ಜರುಗಿತು. ನಂತರ ಅಧ್ಯಕ್ಷತೆ ವಹಿಸಿದ ಪ್ರೊಫೆಸರ್ ಮುಡಪಲದಿನ್ನಿಯರು ಅಧ್ಯಕ್ಷೀಯ ಭಾಷಣ ನೆರವೇರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ನಿರ್ದೇಶಕರಾದ ಅರುಣೋದಯ ದುದ್ದಗಿ, ಶಿಕ್ಷಕಿಯರಾದ ಶ್ರೀಮತಿ ಗೀತಾ ತಾರಿವಾಳರು ವೇದಿಕೆ ಹಂಚಿಕೊಂಡಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನನಗೆ ಗಜೇಂದ್ರಗಡದ ಭಾಷೆ ಅಂತ ಅನಿಸ್ಲೇ ಇಲ್ಲ, ನಮ್ಮ ಹುನಗುಂದದ ಭಾಷೆ ಅಂತ ಅನಿಸ್ತು. ಬಾಲ್ಯದಲ್ಲಿ ಉಂಡಿರುವ ಮಾತಾಡಿರುವ ಎಲ್ಲ ಪದಗಳು, ಆ ಪದಗಳನ್ನು ನೋಡಿದಾಗ ನಾವೆಲ್ಲ ರೊಟ್ಟಿ ಮುಟ್ಟಿಗೆ ತಿನ್ನಕ್ ಹೋಗ್ತೀವಲ್ಲ ಗೊತ್ತಿಲ್ಲ, ನಮ್ಮ ಬಾಲ್ಯಕ್ಕಂತರೂ ಖಂಡಿತವಾಗಿ ಹೋಗ್ತೀವಿ. ನಮ್ಮ ಬಾಲ್ಯವೇ ಈ ಕೃತಿಯ ಒಡಲಾಗ್ಬಿಡ್ತದ, ನನ್ನದೇ ಕೃತಿ ಅಂತ ಓದೋರಿಗೆ ಅನ್ನಿಸ್ಬಿಡ್ತದ. ಯಾಕಂದ್ರೆ ಇವತ್ತಿರುವ ಸೌಲಭ್ಯಗಳು ನಮ್ಮ ಬಾಲ್ಯದಲ್ಲಿ ನಮ್ಗೆ ಯಾರಿಗೂ ಸಿಕ್ಕಿಲ್ಲ, ಕೆಲವರನ್ನು ಬಿಟ್ರೆ. ಹಾಗಾಗಿ ಅಲ್ಲಿನ ದನ ಕಾಯೋದು, ಆಡು ಕಾಯೋದು, ಕುರಿ ಕಾಯೋದು, ಮೀನ್ ಹಿಡಿಯೋದು, ಏಡಿ ತಿನ್ನೋದು, ಮೀನ್ ತಿನ್ನೋದು, ಅಲ್ಲೆಲ್ಲೋ ಸುತ್ತಾಡೋದು, ಕಾರಿ ಹಣ್ಣು, ಬಾರಿ ಹಣ್ಣು, ಅವೆಲ್ಲ ಬದುಕು. ಈಜಾಡೋದು, ಎಲ್ಲೋ ಹೋಗೋದು, ಯಾರ್ದೋ ಮನೆ ಮುಂದೆ ಮಲನೋ ಸಾಕೋದು, ಈ ಎಲ್ಲ ಬದುಕು ನಮ್ಮನ್ನ ಒಂದು ಹೊಸ ಲೋಕಕ್ಕೆ, ನಮ್ಮ ಬಾಲ್ಯದ ಲೋಕಕ್ಕೆ, ಹಿಂದಿನ ಲೋಕಕ್ಕೆ ಕರೆದುಕೊಂಡು ಹೋಗ್ಬಿಡ್ತಾ ಇದೆ. ವಿಜಯ ಕರ್ನಾಟಕದಲ್ಲಿ ತಮ್ಮ ಬದುಕನ್ನು ಕಂಡುಕೊಂಡು ಸುಮಾರು 8 ವರ್ಷಗಳ ಕಾಲ ಉಪಸಂಪಾದಕರಾಗಿ ಕೆಲಸವನ್ನ ಮಾಡಿ, ಇತ್ತೀಚೆಗೆ ಸಾಹಿತ್ಯದೊಂದಿಗೆ ಹೆಚ್ಚು ಒಡನಾಟವನ್ನು ಇಟ್ಟುಕೊಂಡಿರ್ತಕ್ಕಂಥ TS ಗೊರವರವರು ಅನೇಕ ಕೃತಿಗಳನ್ನ ನಮಗೆ ನೀಡಿದ್ದಾರೆ. ಮುಖ್ಯವಾಗಿ ಕಥಾ ಪ್ರಪಂಚದಲ್ಲಿ ಹೆಚ್ಚು ಕೃಷಿಗೈದಿರ್ತಕ್ಕಂಥ ಶ್ರೀಯುತರು ಭ್ರಮೆ, ಆಡುಕಾಯೋ ಹುಡುಗನ ದಿನಚರಿ, ಕುದರಿ ಮಾಸ್ತರ, ಮಲ್ಲಿಗೆ ಹೂವಿನ ಸಕ ಅಂತಕ್ಕಂಥ ಕಥಾ ಸಂಕಲನಗಳನ್ನ, ಗಾಯಗೊಂಡಿವೆ ತುಟಿ ನಿನ್ನವೇ ಪದ ಹಾಡಿ ಅಂತಕ್ಕಂಥ ಗದ್ಯ ಕವಿತೆಗಳ ಕವನ ಸಂಕಲನವನ್ನ, ಬರವಣಿಗೆಯ ತಾಲೀಮು ಅಂತಕ್ಕಂಥ ಸಂಪಾದನಾ ಕೃತಿಯನ್ನ, ಹಸಿರು ಟಾವೆಲ್ ಅಂತಕ್ಕಂಥ ರೈತನೊಬ್ಬನ ಜೀವನ ಕಥನವನ್ನ ಆಧಾರಿತ ಕೃತಿಗಳನ್ನ ನೀಡಿರ್ತಕ್ಕಂಥವ್ರು. ಮುಖ್ಯವಾಗಿ ಕವಿಯಾಗಿ, ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಸಂಪಾದಕರಾಗಿ, ಪ್ರಕಾಶಕರಾಗಿ, ಬಹುಮುಖ್ಯವಾಗಿ ಸಾಹಿತ್ಯವನ್ನ ಉಳಿಸುವ, ನಾಡಿನ ಎಲ್ಲ ಸಹೃದಯರಿಗೆ ಉಣಬಡಿಸ್ತಕ್ಕಂಥ ಅಕ್ಷರ ಸಂಗಾತ ಪತ್ರಿಕೆಯ ಮೂಲಕ ನಮ್ಮೆಲ್ಲರನ್ನ, ಸಾಹಿತ್ಯ ವಲಯವನ್ನ ಜೀವಂತವಾಗಿಡ್ತಕ್ಕಂಥ ಏನು ನಮ್ಮ ಸಾಕ್ಷಿ, ರುಜುವಾತು, ಸಂಕ್ರಮಣ ಏನು ಪತ್ರಿಕೆಗಳಿದ್ದಾವೆ ಅದರ ಹಾದಿಯಲ್ಲಿ ಮುನ್ನಡೆತಕ್ಕಂಥ ನಮ್ಮ ನಡುವಿನ ಒಬ್ಬ ಪ್ರತಿಭಾವಂತ ಏನು ಕವಿ, ಲೇಖಕ, ಏನ್ ಬೇಕಾದ್ರೂ ಕರೆಯಬಹುದು.
ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಪ್ರಪಂಚದ ಡೊಂಬಿನಲ್ಲಿ ಪ್ರಪಂಚದ ಡೊಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ, ಪ್ರಪಂಚದ ಡೊಂಬಿನಲ್ಲಿ ಎನ್ನನೊಂದು ರೂಹು ಮಾಡಿ, ನೀ ಬಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ, ನೀ ಬಿರಿಸಿದಿರಯ್ಯ ಕೂಡಲ ಸಂಗಮ ದೇವಯ್ಯ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ವಿಚಾರಿಸಿದೊಡೇನು ಹುರುಳಿಲ್ಲವಯ್ಯ, ಹುರುಳಿಲ್ಲವಯ್ಯ. ವಾಡಿಯರೆಂದು ನಾಚಲಬೇಕೆ, ಏನಾದರಾಗಲಿ ಶ್ರೀ ಮಹಾದೇವನಿಗೆ ಶರಣೆನ್ನಿ, ಕೂಡಲ ಸಂಗನ ಮುಂದೆ ದಂದನ ದತ್ತನ ಎನ್ನಿ ಅಂತ ಹೇಳ್ತಾರೆ. ಈಗ ನಾನು ಏನು ಮಾತಾಡ್ತೀನಿ, ಸುಮ್ಮ ಕೂಡಲ ಸಂಗನ ಮುಂದೆ ದಂದನ ದತ್ತನ ಎನ್ನಿ, ಅದಕ್ಕೆ ಅರ್ಥ ಹುಡ್ಕಕ್ಕೆ ಹೋಗ್ಬೇಡ್ರಿ, ಅರ್ಥ ಹಚ್ಚಕ್ಕೆ ಹೋಗ್ಬೇಡ್ರಿ. ಹೊಳವುಗಳು, ಅವು ಪಡೆದುಕೊಂಡ ತಿರುವುಗಳು, ಅವು ಪಾಶ್ಚಾತ್ಯ ಮಾದರಿಯಿಂದ ಪ್ರಾರಂಭವಾಗಿ ಆ ಪಾಶ್ಚಾತ್ಯ ಮಾದರಿಯನ್ನು ಮೈ ಕೊಡಿಕೊಂಡು ಈಚೆಗೆ ಪ್ರಾದೇಶಿಕ ಮತ್ತು ನಮ್ಮ ನೆಲದ ವಾತಾವರಣಕ್ಕೆ ಒಗ್ಗುವ ಪರಿಭಾಷೆಯನ್ನು ಬೆಳೆಸಿಕೊಂಡು ಬರುವ ಈ ಉಪಕ್ರಮ ಐತಲ್ಲ, ಅದು ಭಾರತೀಯ ಸಾಹಿತ್ಯದ ಕಾವ್ಯಮೀಮಾಂಸೆಯ ಕಾದಂಬರಿಯ ಒಂದು ಪ್ರಕಾರಕ್ಕೆ ಒಂದು ರೋಮಾಂಚನಕಾರಿ ಇತಿಹಾಸವನ್ನು ನಾವು ನೋಡ್ತೀವಿ. ಪೈಸೆ ಎನ್ನರಿಸುವೆಯನ್ನು ಕಾದಂಬರಿ ಹಿಡ್ಕೊಂಡು ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಬಹಳಷ್ಟು ಕಾದಂಬರಿಗಳನ್ನು ಹುಕ್ಕಿ ಬಿದ್ದು ಎಲ್ಲವನ್ನು ಮರೆತು ಕಣ್ಣಾಗ ಎಣ್ಣೆ ಬಿಟ್ಕೊಂಡಂತಾರಲ್ಲ, ಕಣ್ಣಾಗ ಇದು ಗೊಂಬೆ ಸಾಯುವಂಗೆ ಓದಿದವು. ಅದೇ ರೀತಿ ಆಮೇಲೆ ನನ್ನ ಓದು ಕಥನ ಕ್ರಮಕ್ಕೆ ಹೊರಳಿದಾಗೂ ಕೂಡ ಸಿಕ್ಕಾಪಟ್ಟೆ ಕಥೆಗಾರನ್ನು ಓದಿದವು. ಕಾವ್ಯ ನನ್ನ ಪ್ರೇಯಸಿ ಆದರೆ ಕತೆ ಮತ್ತು ಕಾದಂಬರಿ ಅಪಾವ ಇದ್ದಾಗೆ ಅದು ಒಂದು ಕಾಣಿಕೆಯನ್ನು ಕಾಣಿಸಿದರೆ ಇವೆರಡು ಒಂದು ಕಾಣಿಕೆಗಳನ್ನು ಕಾಣಿಸ್ತಾವೆ. ಗೊರವರ್ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಯಾಕೆ ಅಭಿಮಾನ ಅಂತಂದ್ರೆ ಚಿತ್ರಗಿ ಸರ್ ಎಲ್ಲ ಹೇಳಿದರು. ಅದು ಕೃಷ್ಣಾ ತೀರದ ಭಾಳ ಹೋರಾಟಗಳಲ್ಲಿ ಜೈಲು ಕಂಡು ರೌಡಿಸಮ್ ಕೇಸ್ ಹಾಕ್ಕೊಂಡು ಇಂಥದ್ರೊಳಗೆ ಆನಂದ ಪಟ್ಟವ, ತೃಪ್ತಿ ಪಟ್ಟವ, ಸಮಾಜಕ್ಕೆ ಮುಖಾಮುಖಿ ಆಗೋದು ನನ್ನ ಬದುಕಿನ ಧ್ಯೇಯ ಅಂತ ಬಯಸಿದವ. ನನಗೆ ಈ ಶಿಷ್ಟ ಭಾಷೆಯಲ್ಲಿ ಉಪನ್ಯಾಸ ಮಾಡೋದು ಗೊತ್ತಿಲ್ಲ, ಜೊತೆಗೆ ಅದಕ್ಕೊಂದು ಬೇಗ ಭೋಗ ಇರ್ತೈತಿ, ಅದು ನನಗೆ ಗೊತ್ತಿಲ್ಲ. ಆದರೂ ಕೂಡ ನನಗೆ ನನ್ನ ಬದುಕಿಗೆ ಅತ್ಯಂತ ಸಾಮೀಪ್ಯವಾದ ಅನುಭವಗಳು ಇರುವ ರೊಟ್ಟಿ ಮುಟಿಗಿ ಬಗ್ಗೆ ಮಾತಾಡಬೇಕು ಅಂಥೇಳಿ ನಾನು ವೈಯಕ್ತಿಕವಾಗಿ ಇನ್ಸ್ಪೈರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೆ. ನಾ ಎಮ್ಮೆ ಕಾಯುವಾಗ ಏನು ಸುಖ ಅನುಭವಿಸಿದ್ನಲ್ಲ, ನನ್ನ ಸುಖಗಳು ಸ್ವಲ್ಪ ಬೇರೆ ಬೇರೆ ಇದ್ದು ಅಲ್ಲಿ. ಅವನು ಸ್ವಲ್ಪ ಅವ್ರು ಬೇರೆ ಅಲ್ಲೇನು ತರೋದು ಬೇಡ ಅಂತೇಳಿ ಬಿಟ್ಟದಕ್ಕೂ ಸೋಲಾಕ್ ಶುರು ಮಾಡ್ತೈತಿ. ಆ ಮನುಷ್ಯ ಪಟ್ಟಣದ ಕಡೆ ಮುಖ ಮಾಡ್ತಾನೆ, ವಲಸೆ ಹೋಗಕ್ಕೆ ಶುರು ಮಾಡ್ತಾನೆ, ಮೈಗ್ರೇಷನ್ ಚಾಲು ಹೋಗ್ತದೆ. ಕೆಟ್ಟ ಪಟ್ಟಣ ಸೇರು ಅನ್ನುವಂಥ ಗಾದೆ ಮಾತು ಹುಟ್ಟಿದ್ದೆ ಹಿಂಗಾದ. ಹಳ್ಳಿ ಒಳಗೆ ಒಟ್ಟ ನನಗೆ ಸುಖ ಸಿಗೋದಿಲ್ಲ, ನನಗೆ ನೆಮ್ಮದಿ ಇಲ್ಲ, ನನಗೆ ಕೆಲಸ ಸಿಗೋದಿಲ್ಲ, ನನಗೆ ಸುಖ ಇಲ್ಲ ಅಂತ ಅಂದವ್ರೆಲ್ಲರೂ ಪ್ಯಾಟಿ ಕಡೆ ಸಾಲ ಮಾಡ್ಕೊಂಡು ಪ್ಯಾಟಿ ಕಡೆ ಬಸ್ಸಾರಿಗೆ ಹೋಗ್ತಾರೆ. ಬಟ್ ಇಲ್ಲಿದೆ ಹಂಗೆ ಮಾಡೋದಿಲ್ಲ. ಹುಟ್ಟಿದ ಹಳ್ಳಿ ಒಳಗನ ನನಗೆ ಸುಖ ಐತಿ, ಇಲ್ಲೇ ನನ್ನ ಅನ್ನದ ಗಂಜಿ ಐತಿ, ಇಲ್ಲೇ ನನಗೆ ಹುಟ್ಟೋದು ಐತಿ, ನನಗೆ ಮಾಡುವಂಥ ಕೆಲಸ ಯಾವುದೈತಿ ಅಂತ ದನ ಕಾಯ್ದಾರ. ಉಣ್ಣವ, ಊರ ಮನೆ ಊಟ ಮಾಡವ, ಅವ್ರ ತಾಯಿ ತಂದಿಗೆ ನನಗೆ ಮಗಳು ಕೊಟ್ಟು ನೋಡ್ರಿ, ಕಣ್ಣಾನ ಗೊಂಬೆ ಹೆಂಗೆ ನೋಡ್ಕೋತೀನಿ, ನಮ್ಮ ತಾಯಿನ ಹೆಂಗೆ ನೋಡ್ಕೋತೀನಿ ಹಂಗೆ ನೋಡ್ಕೋತೀನಿ ಅಂತ ಕೆಲವು ಮಾತುಗಳು. ಅವರು ಬೆಂಕಿಯಾಗ ಹೆಣ ಸುಡೋದು ನೆನಪಾಗಿ ಅವ್ರವ ಅದನ್ನ ಸುಡ್ತಾಳೆ ಅಂತ ಭಾಳ ಕೈ ಹಾಕ್ತಾನೆ, ಏನು ಮಬ್ಬದಿಲಿ ಅಂತ ಕೈ ತಕ್ಕುವಂತ ಅವ್ರು ಹೇಳಿದಾಗ ಮುಗ್ ಗೊತ್ತಾಗತ್ತೆ. ಇಂಥವು ಕೆಲವು ಪ್ರಸಂಗಗಳನ್ನು, ಆರ್ದ್ರವಾಗುವ ಪ್ರಸಂಗಗಳ ಓದುಗನ ಮನ ತಟ್ಟುವಲ್ಲಿ ಯಶಸ್ವಿಯಾಗ್ಯಾವು. ಜೊತೆಗೆ ಅಲ್ಲಿಯ ಬಳಸುವ ಪ್ರಾದೇಶಿಕ ಪಾರಿಭಾಷಿಕ ಪದಗಳು. ಈ ಕಳ್ಳಿ ಸಾಲ ಅಂದ್ರೆ ಯಾರಿಗೆ ಗೊತ್ತೈತಿ? ಭಾಳ ಮಂದಿ ಗೊತ್ತೈತಿ. ಕಳ್ಳಿನ ಇಲ್ಲದ ಮೇಲೆ ಕಳ್ಳಿ ಸಾಲ. ಇನ್ನೊಂದು ಇದನ್ನು ಮರ್ತಾರ ಅವರು ಟೇಸ್ಕೂರವರು. ಆ ಕಳ್ಳಿ ಸಾಲ ಮೇಲೆ ಅಂತರ್ಗಂಗೆ ಅಂತ ಹಳದಿ, ಅದು ನನ್ನ ಕಣ್ತಪ್ಪೈತಿ ಮಾಡಿ ಗೊತ್ತಿಲ್ಲ. ಭಾಳ ಸುಂದರವಾದ ಹಳದಿ ಪತ್ಲ ಹುಟ್ಟಾರ್ಗತ್ತೆ, ಹಸಿರು ಎಣ್ಣೆ ಹಾಕೊಂಡಾರ್ಗತ್ತೆ. ನಾವು ಕಾರ್ಪೊರೇಟ್ ವ್ಯವಸ್ಥೆಯ ಭಾಷೆಗೆ ಒಗ್ಗಿಕೊಂಡಂತ ನಾವು ಅನಿವಾರ್ಯವಾಗಿ ಶಿಷ್ಟ ಭಾಷೆಯನ್ನು
ಬೆಂಗಳೂರು ಭಾಷೆಯನ್ನು ಇಂಗ್ಲೀಷು ಪದಗಳನ್ನು ಎಳ್ಕೊಂಡ್ಬಂದು ನಮ್ಮ ಭಾಷೆಯನ್ನು ಹದಬೀದಿಯಿಂದ ಬಳಸುತ್ತಿರುವ ನಮಗೆ ಈ ಭಾಷೆಯ ಉಪಕ್ರಮ ಏನೈತಲ್ಲ ಸ್ವಲ್ಪ ಅಪರಿಚಿತ ಅಥವಾ ಪರಪದ ಪ್ರಿಯ ಪದ ಅಂತ ಇರ್ತಿದ್ದುವಾಗ ಅಲಕ್ಷಿತ ಅನುಭವಗಳು ಬೆರಳು ಹಿಡಿದು ಅಂತ ಅವು ನಡೆಸ್ಕೊಂಡು ಬಂದ ಹೊರತು ಆ ಅನುಭವಗಳನ್ನ ಇವ್ರು ನಡೆಸ್ಕೊಂಡು ಬಂದಾರ ಹೊರತು ಇವ್ರು ತಲೆಯಾಗಿರುವಂಥ ಒಬ್ಬ ಸಾಹಿತಿ ಅಲ್ಲ. ಇವು ತಲೆಯಾಗಿದ್ದ ಸಾಹಿತಿ ನಾವು ಬರೆಯಾಕ ಹೋದೇವು ಅಂತಂದ್ರೆ ಅವು ಪಾತ್ರ ರುದ್ರಮ ಪೋಷಕಿ ಪಾತ್ರದ ಗತೆ ಬರ್ತಾವ. ಆಕೆ ಲೇಟಾಗಿ ಎಂಟ್ರಿ ಆಗುವಂಥ ಲಕ್ಷ್ಮಿ ಅದನ್ನು ಲಚ್ಚಿ ಅಂದಿದ್ರೆ ಗಾಂವ್ ಆಕಿತ್ತು ಅನಿಸ್ತೈತೆ ನನಗೆ. ತಗೋಬೇಕು ಅನ್ನೋದು ಕಪ್ರಾಜ್ಞರೊಬ್ಬರು ಹಿರಿಯರೊಬ್ಬರು ಬರೆದಿರ್ತಾರೆ. ಈ SL ಭೈರಪ್ಪನವ್ರ ಕಾದಂಬರಿಗಳು ಪ್ರಭುಶಂಕರ್ ಒಂದು ಪ್ರವೇಶಿಕೆ ಬೇಕಾಗ್ತೈತಿ ಅನ್ನೋ ಅರ್ಥದಿಂದ ಅವ್ರು ಒಳ್ಳೆ 2 ಲೇಖನಗಳು ಬರ್ದಾರೆ. ಹುಡುಗಿಗೆ ಮತ್ತೆ ರೊಟ್ಟಿ ಮುಟ್ಟಿಗಿನ ತೊಗೊಂಡ್ಬರ್ತಾಳೆ. ಹೀಗಾಗಿ ಕಾದಂಬರಿ ಉದ್ದಕ್ಕೂ ರೊಟ್ಟಿ ಮುಟ್ಟಿಗೆ ಒಂದು ರೂಪಕವಾಗಿ ಬಂದೈತಿ. ಮಾಂತೇಶಣ್ಣರು ಬಂದಾರ ಅವ್ರು ನಾನು ಈ ರೊಟ್ಟಿ ಪಲ್ಯ ಅನ್ನ ಸಾರ ಮತ್ತು ಬೇರೆ ಬೇರೆ ವ್ಯಂಜನಗಳೇನಿರ್ತಾವೆ ಅವು ಪ್ರಮುಖ ಆಹಾರ. ಆದ್ರೆ ಇದು ಕರೆನ ಅಲಕ್ಷಿತ ಖಾದ್ಯ. ಇದು ಲಾಸ್ಟಿಗೆ ಅವು ಬೇಸರ ಮಾಡಿ ರೊಟ್ಟಿ ಮಾಡಿ ಬೇಸರನೂ ಆಗಿರ್ತೈತಿ, ಮಕ್ಕಳುಗಳಿಗೆ ಹಸುನೂ ಆಗಿರ್ತೈತಿ. ಆ ಸಂದರ್ಭದೊಳಗೆ ಅನ್ವೇಷಣೆಗೊಂಡಂಥ ಒಂದು ಮಹತ್ವದ ಖಾದ್ಯ ಇದು. ಏನು ಇರೋದಿಲ್ಲ, ಉಳಿದ ರೊಟ್ಟಿನ 2 ರೊಟ್ಟಿ ಮಾಡಿದ್ರೆ ಏನಾರು ಬೇಸರ ಆಕತ್ತೆ ಅಂತೇಳಿ 2 ರೊಟ್ಟಿ 3 ರೊಟ್ಟಿ ಅಷ್ಟು ಹಿಟ್ಟು ಹಿಡಿದು ಅದನ್ನು ಬೇಯಿಸಿ ಹದವಾಗಿ ಬೇಯಿಸಿ ಅಥವಾ ಸೌಡಿದ್ರೆ ಕೈ ರೊಟ್ಟಿಗತ್ತೆ ಬೇಯಿಸಿ ಒಂದಿಟ್ಟು ಚಟ್ನಿ ಮತ್ತು ಅವಳ ತುಟಿ ಮೇಲೆ ಲಗಾಟಿ ಹೊಡೆದ ಮುಗುಳ್ನಗೆ ಹೆಂಗೆ ಲಗಾಟಿ ಹೊಡಿತಂದು ಅನ್ನೋದನ್ನು ನಾವೆಲ್ಲರೂ ನೋಡಿದವರಿದ್ದೀವಿ. ಆಮೇಲೆ ಲಗ್ನದ ಗುಂಗಿನ ಹೊಳೆಯೊಳಗೆ ತೊಯ್ದು ನಮ್ಮ ಬದುಕಿನೊಳಗೆ ಎಲ್ಲರೂ ಲಗ್ನದ ಗುಂಗ್ ಹೆಂಗಿರ್ತೈತಿ ಎಲ್ಲರೂ ಅದನ್ನು ತೊಯ್ದೇ ಇರುತ್ತೆ. ಬಟ್ ಇಲ್ಲಿ ಹಳ್ಳಿ ಬದುಕಿನಾಗ ಒಬ್ಬ ಬಡ ಹುಡುಗ ಕಾಣುವಂಥ ಲಗ್ನದ ಅಳವಂಡಗಳದಾವಲ್ಲ ಆ ಸುಖಗಳನ್ನು ಅವರು ತೆರೆದಿಡುವ ರೀತಿ, ಜಾಲಿ ಕಡೆಯೋ ಹೊಸ ಬೆನ್ನತ್ತಿ ಹೊಸ ಕನಸ ಬೆನ್ನತ್ತಿ, ಆಸರಿಕೆ ಬ್ಯಾಸರಿಕೆ ಮರೆತು ಜಾಲಿ ಕಡೆಯೋ ಧ್ಯಾನ, ಸುಡುವ ಸುಣ್ಣದ ಬದುಕು, ಭಾಳ ಬ್ಯೂಟಿಫುಲ್ ಅಧ್ಯಾಯ ಇದು. ಸುಡುವ ಸುಣ್ಣದ ಬದುಕು, ಇದ್ದಿಲು ಬಟ್ಟಿ ಅವನಂತೆ ತೋರಿ. ಆ ಕಾದಂಬರಿ ಮುಗಿಸಿ ಇಡು ಮುಂದೆ ಅವು ಇದ್ದವ್ರಿಗೆ ಅಳು ಬರೋಂಗಿಲ್ಲ, ಅವು ಇರ್ಲಾರ್ದವ್ರಿಗೆ ಖಂಡಿತವಾಗಿಯೂ ಕಿಚ್ಚು ಮಾಡಿದವ್ರಿಗೆ ಎಲ್ಲರಿಗೆ ಅಳು ಬರುವಂಥ ಒಂದು ಅಧ್ಯಾಯ. ಒಂದು ಕಾದಂಬರಿ ಮನಸ್ಸಿನ ಮೇಲೆ ಆಕ್ರಮಣ ಮಾಡುವ ರೀತಿ, ಆಕ್ರಮಿಸುವ ರೀತಿ, ಅದನ್ನು ನಮ್ಮದೇ ಅನುಭವ ಅನ್ನುವಂಥ ಬಿಚ್ಚಿಡುವ ರೀತಿ ಐತಲ್ಲ, ಅಲ್ಲಿ ಕಾದಂಬರಿಯ ಗೆಲುವಿನ ಸಾಧ್ಯತೆಗಳು ಭಾಳ ಇರ್ತವೆ. ಇಲ್ಲಿ 80% ಬಡವನೇ ಇರ್ತಾನೆ, ಆಮೇಲೆ ನಿಮ್ನ ವರ್ಗಕ್ಕೆ ಸೇರಿದವ ಇರ್ತಾನೆ, ಆಮೇಲೆ ಜಮೀನುದಾರಿ ವ್ಯವಸ್ಥೆಯಿಂದ ಬಳಲಿ ಬೆಂಡಾಗಿ ಹೋರಾಟ ಮಾಡಿ ಅವನ್ನೆಲ್ಲ ಗೆದ್ದು ದೊಡ್ಡ ಮನುಷ್ಯ ಆಗಿ ದೊಡ್ಡ ಸಾಹುಕಾರ ಆಗಿ ಹಂಗೆಲ್ಲ ಅಂದ್ರೆ ಏನಂತಾರೆ ಅದಕ್ಕೆ ಸುಖದಿಂದ ಎಂಡಾಗುವಂಥ ಕಾದಂಬರಿಗಳು ಭಾಳ ಇರ್ತವೆ. ಬಟ್ ಇಲ್ಲಿ ಈ ದ್ಯಾಮಗ ಬೇರೆ ಜಗತ್ತು ಗೊತ್ತಿಲ್ಲ. ಅವಾಗ ಹುಟ್ಟೋಜಿರೋದ ತನ್ನ ಹಳ್ಳಿ ಒಳಗೆ ತಾಯಿ ಸತ್ಳು ಮತ್ತು ಬೆಳೆದು ದೊಡ್ಡವಾಗ್ಯಾನ. ಏನು ಹೆಣ್ಮಕ್ಳಿಗತ್ತೆ ಶೇಂಗಾ ಸೂಸಕ ಇದನ್ನು ಬುಡ್ಡಿ ಬಿಡ್ಸಕ್ಕೆ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಆ ಕಡೆ ಹೆಣ್ಮಕ್ಳ ಕಡೆನೂ ಹೋಗೋಕ್ಕಾಗೋದಿಲ್ಲ, ದೊಡ್ಡ ಹುಡುಗರಿಗೆ ಗೌಂಡಿ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಅವಾಗ ಎತ್ತದು ನನಗೆ ಆಗೋದಿಲ್ಲ ಅಂತ ಇದು ಮಾಡ್ತಾನೆ. ಮಗ್ಲ ಇದ್ದ ಕಾರ್ಯಕ್ರಮಕ್ಕೆ ನಾನು ಬರುವ ಅನುಮಾನ. ಆದರೆ ನಾನು ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಒಬ್ಬ ಲೇಖಕನ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ಬರಹದ ಸಾಧ್ಯತೆನೂ ಗೊತ್ತಾಗಂಗಿಲ್ಲ. ಮತ್ತು ಅದು ಒಂದು ಕಾವ್ಯ ಆಗಿರಲಿ, ಕಥೆ ಆಗಿರಲಿ, ಕಾದಂಬರಿ ಆಗಿರಲಿ, ಅದು ಯಾವುದೂ ಕೂಡ ಅನುಭವವನ್ನು ಹೊರತುಪಡಿಸಿ ಇರಂಗಿಲ್ಲ ಅದು. ಹಾಗಾಗಿ ಸಾಹಿತಿ ಆದವನು ಕೂಡ ಒಬ್ಬ ಸಹಜ ನಾಗರಿಕನಾಗಿರಬೇಕು, ಮನುಷ್ಯನಾಗಿರಬೇಕು ಮತ್ತು ಎಲ್ಲರ ಜೊತೆಗೆ ಬೆರಿಬೇಕು. ಇದು ಒಬ್ಬ ಲೇಖಕನಾದವನಿಗೆ ಇರಬೇಕಾದಂಥ ಒಂದು ಪ್ರೈಮರಿ ಗುಣ ಇದು. ಅದು ಭಾಳ ಕಷ್ಟ ಆಗ್ತಾಯಿತ್ತು ಕೆಲಸರಿಗೆ. ಆ ಕ್ಯಾರೆಕ್ಟರ್ನ ಬೆಳೆಸೋದಕ್ಕೆ ಆ್ಯಕ್ಚುಲಿ ಸಾಧ್ಯತೆ ಭಾಳ ಇತ್ತು. ಅದು ನಾನು ಅಂದ್ಕೊಂಡಿದ್ದೇನಂದ್ರೆ ಒಂದು ಅಲಕ್ಷಿತವಾದಂಥ ಭಾಳ ದಾರಿದ್ರ್ಯದ ಬದುಕು ಏನೈತಲ್ಲ ಅದನ್ನು ಭಾಳ ಒಂಥರ ನರಳಬಾರ್ದು. ಯಾಕಂದರೆ ನಮ್ಮಲ್ಲಿ ನಮ್ಗೆ ಬಡತನ ಭಾಳ ಹೊಸದಲ್ಲ, ಅದು ಹೊರಗಿನವ್ರಿಗೆ ಭಾಳ ಬಡತನ ಅದು ಕೆಟ್ಟ ಅಂತ ಅನಿಸ್ತಿರುತ್ತೆ. ಆದರೆ ಆ ಲೋಕದಲ್ಲಿ ಇರೋನಿಗೆ ಅದೊಂದು ಬದುಕು ಮತ್ತು ಆ ಜೀವನ ಪ್ರೇಮ ಎಲ್ಲವೂ ಇರುತ್ತದ. ಆದರೆ ನಾನು ಅದನ್ನು ದಾಟಿಕೊಂಡು ಬಂದಿರೋದ್ರಿಂದ ಒಂದಿಷ್ಟು ನೌಕರಿ ಮಾಡಿಕೊಂಡು ಪಟ್ಟಣಕ್ಕೆ ಹೋಗಿ ಇನ್ನೊಂದು ಹೋದಾಗ ನನ್ನ ಬದುಕೆ ನನಗೇನೆ ಭಾಳ ಅದು ಒಂಥರ ಎಷ್ಟೊಂದು ದುಃಖದಲ್ಲಿ ಬದುಕಿಬಿಟ್ಟಿವಿ ನಾವು, ಎಷ್ಟೊಂದು ದಾರಿದ್ರ್ಯದ ಬದುಕನ್ನು ಕಳೆದ್ಬಿಟ್ಟಿವಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥದ್ದೊಂದು ಲೋಕವನ್ನು ನಾವು ಕಟ್ಕೊಂಡು ನನ್ನ ಊರಿನ ಅನುಭವ, ನನ್ನ ಪ್ರದೇಶದ ಅನುಭವ ಜೊತೆಗೆ ಅದು ಗ್ರಾಮ ಭಾರತದ ಅನುಭವನೂ ಕೂಡ ಹೀಗೆ ಇರುತ್ತೆ. ಆಮೇಲೆ ಅದರ ಕೊನೆ ಇದೆಯಲ್ಲ, ಕೊನೆಗೆ ಹೌದು ಅದು ದುರಂತ ಸಂಭವಿಸುತ್ತದೋ.
ಒಂದು ಕನೆಕ್ಟಿವಿಟಿ ಇದೆ ಅಂದ್ರೆ ಮೋಸ್ಟ್ಲಿ ಮರೆತೋಗುತ್ತೆ ಭಾಳ ಓದೋದ್ರಿಗೆ. ಏನಂದ್ರೆ ಅವನಿಗೆ ಬೆಂಕಿ ಕಂಡ ತಕ್ಷಣನೇ ಒಂದು ಅದು ಇರುತ್ತೆ ಮುಂಚೆಯಿಂದನೂ ಅದು ರೋಗದ ಲಕ್ಷಣ ಮೇಲೆ ಅದು ನಿಜವಾಗ್ಲೂ ಓದುಗನಿಗೆ ಏನು ಅನ್ಸುತ್ತೆ ಅದು ನಿಜವಾಗ್ಲೂ ಸರಿ ಇರುತ್ತೆ ಅದು, ಮತ್ತು ಅವರ ಗ್ರಹಿಕೆನೂ ಕೂಡ ಸರಿ ಇರುತ್ತೆ. ಯಾಕಂದ್ರೆ ಬರಹಗಾರ ಮತ್ತು ಓದುಗ, ಬರಹಗಾರನಿಗೆ ಎಷ್ಟು ಆ ಕೃತಿಯ ಮೇಲೆ ಒಂದು ಪ್ರೇಮ ಇರ್ಬೋದು, ಇನ್ನೊಂದಿರ್ಬೋದು, ಅದು ಸಹಜವಾಗಿರುತ್ತೆ. ಆದರೆ ಓದುಗನಿಗೂ ಕೂಡ ಅದು ತನ್ನದೇ ಅನುಭವ ಅಥವಾ ತಾನು ಕಂಡಿರುವಂಥ ಲೋಕದ ಒಂದು ಗ್ರಹಿಕೆ ಎಲ್ಲವೂ ಕೂಡ ಆ ಪುಸ್ತಕದಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ವ್ಯಾಖ್ಯಾನ ಮಾಡುವುದಕ್ಕೆ ಅವರು ಸಮರ್ಥರಾಗಿರ್ತಾರೆ. ಹಾಗಾಗಿ ಪ್ರತಿಯೊಂದು ಕೃತಿನೂ ಕೂಡ ನನ್ನ ಓದಿಗೆ ಮತ್ತೊಬ್ಬರ ಓದಿಗೆ ಅದು ಬಹಳ ಭಿನ್ನವಾಗಿಯೇ ಇರುತ್ತೆ. ಅದು ಯಾಕೆ ಭಿನ್ನವಾಗಿರುತ್ತಂದ್ರೆ ನಮ್ಮ ಓದಿನ ಹಿನ್ನೆಲೆ, ನಾವು ಬೆಳೆದ ಹಿನ್ನೆಲೆ, ನಮ್ಮ ಕುಟುಂಬದ ಹಿನ್ನೆಲೆ ಎಲ್ಲವೂ ಕೂಡ ಬೇರೆ ಇರ್ತಾವೆ. ಆ ಎಲ್ಲವೂ ಸೇರಿಕೊಂಡು ಒಂದು ಕೃತಿಯನ್ನು ಗ್ರಹಿಸಲಿಕ್ಕೆ ಕಾರಣ ಆಗಿರ್ತಾವೆ. ಹಾಗಾಗಿ ಪ್ರತಿಯೊಂದು ಕೃತಿನೂ ಕೂಡ ಅದು ಪ್ರತಿ ಓದುಗನಿಗೂ ಕೂಡ ಭಿನ್ನವಾದಂಥ ಗ್ರಹಿಕೆಯನ್ನು, ನೋಟವನ್ನು ಕೊಡುತ್ತೆ. ಹಾಗಾಗಿ ಅದೆಲ್ಲವನ್ನು ನಾನು ಕೂಡ ಗೌರವಿಸ್ತೀನಿ. ಕೂಡ ಮತ್ತೆ ನಿನ್ನೆ ಓದಿದೆ ನಾನು, ಅದರ ವಿವರಗಳೆಲ್ಲ ಮರ್ತೋಗಿತ್ತು. ರೊಟ್ಟಿ ಮುಟ್ಗಿ ಬರೆಯುವಾಗ ನಾನು ಆ್ಯಕ್ಚುಲಿ ಬೇಸಿಕ್ ಆಗಿ ಕತೆಗಾರ, ಕತೆ ನನ್ನ ಫಾರ್ಮ್ ಹೆಚ್ಚು ನಾನು ಬರೆಯೋದು ಕತೆಗಳನ್ನು. ಬಟ್ ಕತೆಯನ್ನು ಬರೆಯುವಾಗ ಕೆಲವು ಅನುಭವಗಳನ್ನ ನಾನು ಹಿಡಿಯೋಕ್ಕಾಗಲೇ ಇಲ್ಲ. ಅಂದರೆ ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕ ಅಂತ ಅನ್ನೋದಕ್ಕಿಂತ ಗದಗ, ಅದು ಗಜೇಂದ್ರಗಡ ಪರಿಸರದ ನಮ್ಮಲ್ಲಿ ಯಾರು ದೊಡ್ಡ ಕಾದಂಬರಿಕಾರರು ಬಂದಿಲ್ಲ ನಮ್ಮ ಭಾಗದಲ್ಲಿ. ಗಿರಡ್ಡಿ ಗೋವಿಂದರಾಜು ಕಾದಂಬರಿಗಳನ್ನು, ಕಥೆಗಳನ್ನು ಓದಿದಾಗ ಅವು ಅಷ್ಟಾಗಿ ನಮಗೆ ಹೆಚ್ಚು ನಮ್ಮ ಏನು ವೈಯಕ್ತಿಕ ಜೀವನಕ್ಕೆ ಅವು ಹತ್ತಿರ ಅಂತ ಅನಿಸ್ತಾ ಇರಲಿಲ್ಲ. ಈ ಕಾದಂಬರಿ ಓದಿದಾಗ ನನಗೆ ಏನು ಅನಿಸ್ತಂದ್ರೆ ಈ ಘಟನೆಗಳೆಲ್ಲ ನನ್ನ ಸುತ್ತ ನಡೆದೇನೋ ಅಂತ. ಬಾಲ್ಯದೊಳಗಡೆ ಭಾಳ ಮಂದಿ ನಾವೆಲ್ಲ ಮಣ್ಣು ತಿಂತಿರ್ತೀವಿ. ಆ ಮಣ್ಣು ತಿನ್ನೋದ್ರ ಬಗ್ಗೆ ಆ್ಯಕ್ಚುಲಿ ಒಂದು ಒಳ್ಳೆ ಪ್ರಬಂಧ ಬರೀಬೋದು. ಎಲ್ಲ ಮಕ್ಕಳು ಮಣ್ಣು ತಿನ್ನೋದು ಬಿಡಿಸ್ಲಿಕ್ಕೆ ಏನು ಮಾಡ್ಬೇಕಂತೇಳಿ ಭಾಳ ಜನ ಇದು ಮಾಡ್ತಾರೆ. ಅದನ್ನು ರುಚಿ ನೋಡ್ಕೊಂತಾರೆ. ಆ ರುಚಿ ನೋಡ್ಕೊಂತ ಮುಟ್ಟಿಗೆ ರುಚಿನ ನೋಡ್ತಾನೆ. ಹಾಗೆ ನೋಡ್ಕೊತ ಹೋದಂಗೆಲ್ಲ ಅವನ ನಾಲಿಗೆ ಸಂತೋಷ, ತೃಪ್ತಿ ಭಾಳ ಅವನಿಗೆ ಬೇಕಾಗುತ್ತೆ. ಇದ್ದಲಿನೇ ತಿಂತಾನೋ, ಇಡ್ಲಿನೇ ತಿಂತಾನೆ. ಇಡ್ಲಿ ತಿಂದಾಗ ಅದು ಉಪ್ಪು ಪರಿಸ್ಥಿತಿ. ಯಾಕೆ ಉಪ್ಪು ಪರಿಸ್ಥಿತಿ? ನೀರು ಹಾಕಿರ್ತಾರೆ, ಅದು ಆಯೇ ಹೋಗತಿ, ಅವಾಗ ಇರ್ತಕ್ಕಂಥ ಉಪ್ಪು ಇದ್ಲಾಕ ಕುಂತಿರ್ತದೆ, ಹಿಂಗಾಗಿ ಅದು ಉಪ್ಪು. ಹೀಗೆ ನೋಡಿದಾಗ ಅಲ್ಲೇನ ತಾಯಿ ಮುಟ್ಟಿಗೆ ಮಾಡಕ್ಕೆ ಕೊಡ್ತಾಳ ಅನ್ನುವಂಥ ಭಾವನೆ ಬಂದ್ಬಿಡ್ತಾವೆ. ಗುರಿ ಕಾಣ್ತದೆ. ಇನ್ನು ನನಗನ್ಸಿದ್ದೆ ನೋಡೋದ್ರಿಂದ ನಾವು ಮಾಡ್ತಾರೆ ಹೋಗಂಗಿಲ್ಲ. ನಾವು ಭಾಳ ಪುಸ್ತಕ ಪ್ರಿಂಟ್ ಮಾಡೋದ್ರಿಂದ ಅಥವಾ ದೊಡ್ಡ ಪುಸ್ತಕ ಬರೆಯೋದ್ರಿಂದ ದೊಡ್ಡವ್ರು ಹಂಗಿಲ್ಲ, ದೊಡ್ಡ ಸಾಹಿತ್ಯ ಹಂಗಿಲ್ಲ. ಇದು ಸಣ್ಣದವ್ರು ಕೂಡ ಇಟ್ ಮಾಸ್ಟರ್ ಪೀಸ್ ಕೂಡ ನಮಗೆ ಕೆಣಕಿದವು ಅಂತಂತೆ ನೆನಪಿಸಿದವು. ಅಷ್ಟೊಂದಕ್ಕಿಂತ ಕೆಣಕಿದವು ಅಂತ ಹೇಳಿ ಬಹಳ ಶ್ರೇಷ್ಠ ಓದುಗ, ಒಬ್ಬ ಒಳ್ಳೆಯ ವಿಮರ್ಶಕ ಅಂತ ಹೇಳ್ತಾರೆ. ಆ ಒಂದು ಸ್ವಾತಂತ್ರ್ಯವನ್ನು, ಆ ಒಂದು ಇದನ್ನು ಕತೆ ಕೊಡಬೇಕು ಅನ್ನೋ ಮಾತನ್ನು ಹೇಳಿದರು. ಅದಾದಮೇಲೆ ಸುಮಾರು ಕಥೆಗಳನ್ನು ಓದಿದಾಗ ನನಗೆ ಹಂಗೆ ಅನಿಸ್ತು. ಈ ಕಾದಂಬರಿಯ ಕೊನೆ ಕೂಡ ಹಂಗೆ ಅಂತ ನಾನು ಅಂದ್ಕೊಂಡಿರೋದ್ರಿಂದ ನಾನು ಜಾಸ್ತಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ. ನಾನು ಸಫಲ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಬಹಳಷ್ಟು ಜನ ಓದೋ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇದ್ದೀವಿ ಇತ್ತೀಚೆಗೆ. ಆ ಓದೋ ಸಂಸ್ಕೃತಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಒಂದು. ಎರಡನೇದು, ಹೊಸ ಲೇಖಕರ ಪರಿಚಯ ಆಗಬೇಕು, ಅವರ ಕೃತಿಗಳ ಪರಿಚಯನೂ ಆಗಬೇಕು ಆ ಮೂಲಕ ನಾಡಿಗೆ. ಇದು ನಮ್ಮ ಒಟ್ಟು ಸಂಘಟನೆಯ ಉದ್ದೇಶ. ಅದನ್ನು ನಾವು ಸಾರ್ಥಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಸಾರಿ ಅನ್ನಿಸ್ತಿರ್ತದೆ ಈ ಕಾರ್ಯಕ್ರಮ ಹೋದ ಸಾರಿಕಿನ ಭಾಳ ಚೆನ್ನಾಗಾಯಿತು ಅಂತ. ಪ್ರತಿ ಸಾರಿನೂ ಈ ಮಾತು ನನಗೆ ಅನ್ನಿಸ್ತಿರ್ತದೆ. ಬಗ್ಗೆನೂ ಅದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. ಬಹುಶಃ ನಾವು ಈ ಕೆಲವು ಹಳೆಯ ಸಂಸ್ಕೃತಿಗಳನ್ನು ಮರೀತಾ ಇದ್ದೀವಿ, ಅದರಿಂದನೂ ವಿಮುಖರಾಗ್ತಾ ಇದ್ದೀವಿ. ಮತ್ತು ನಮ್ಮ ಹಳೆಯ ಅನುಭವಗಳು, ನಮ್ಮ ಮಕ್ಕಳಿಗೆ ಸಿಗೋದಿಲ್ಲ. ಬಿಕಾಸ್ ಆಫ್ ಜನ್ರೇಷನ್ ಗ್ಯಾಪ್. ಭಾಳ ಸರಿ ಏನು ಮಾಡ್ತೀವಿ ಅಂದ್ರೆ ಮಕ್ಕಳ ಜೋಡಿ ನಾವು ಮಾತಾಡೋದಿಲ್ಲ, ಮಾತಾಡೋಕೆ ಅವಕಾಶನೂ ಇರೋಂಗಿಲ್ಲ. ಅದಕ್ಕೆ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕೆ ಎದುರಿಗೆ ವ್ಯಕ್ತಿ ಇರಬೇಕಂತಿಲ್ಲ, ಕೃತಿಗಳ ಮೂಲಕನೂ ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಕೃತಿಕಾರ ತಮ್ಮ ಭಾವನೆಗಳನ್ನು ಬೇರೆ ಯಾವುದೋ ರೂಪದಲ್ಲಿ, ಕೆಲವೊಮ್ಮೆ ನೇರವಾಗಿರ್ತಾವೆ, ಕೆಲವೊಮ್ಮೆ ಕೇಳಿದ್ದು ಇರ್ತಾವೆ, ಕೆಲವೊಮ್ಮೆ ನೋಡಿದ್ದು ಇರ್ತಾವೆ, ಕೆಲವೊಮ್ಮೆ ಸ್ವಂತದ್ದು ಇರ್ತಾವೆ. ಅವುಗಳಿಗೆ ಒಂದು ಕೃತಿ ರೂಪವನ್ನು ಆತ ಕೊಡ್ತಾ ಇರ್ತಾನೆ. ಅದಕ್ಕೆ ಹಾಗಾಗಿ ಆ ಕೃತಿಗಳನ್ನು ಹೆಚ್ಚಾಗಿ ನಾವು ಇನ್ನು ಮುಂದೆ ಓದಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಮೊಬೈಲ್ ಸಂಸ್ಕೃತಿಯಿಂದ ಸ್ವಲ್ಪ ದೂರಾಗಿ ಓದೋ ಸಂಸ್ಕೃತಿಯಿಂದ ನಾವು ಹತ್ತಿರ ಆಗಬೇಕು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ.
ಕೆಲವು ಸಣ್ಣ ಪುಟ್ಟ ತಕರಾರುಗಳನ್ನು ಕೂಡ ಕೇಳಿಕೊಂಡು ಆಮೇಲೆ ಸಂವಾದಗಳಲ್ಲಿ ಕೂಡ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಭಾವಿಸ್ಕೊಂಡು ಈಗ ಆ ಕೃತಿಯ ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ನಾನು ವೇದಿಕೆಗೆ TS ಅವರನ್ನು ಬರಮಾಡ್ಕೊಳ್ತೇನೆ.